ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾನ ಕೋಗಿಲೆ ಯಶ್ ಜಾನಕಿಯವರ ನಿಧನಕ್ಕೆ ಹಲವಾರು ಜನ ಕಂಬನಿ ಮಿಡಿತಿದ್ದಾರೆ, ಅಂತಿಮ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಇವತ್ತು ಸಾಯಂಕಾಲಕ್ಕೆ ಯಶ್ ಜಾನಕಿಯವರ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಯಶ್ ಜಾನಕಿಯವರು ನಡೆದು ಬಂದ ಹಾದಿ, ಭಾರತೀಯ ಸಂಗೀತ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಹಾಡಿರುವಂತಹ ಹಾಡುಗಳನ್ನು ಬಹುತೇಕರು ನೆನಪು ಮಾಡಿಕೊಳ್ಳುತ್ತಾ ಅಂತಿಮ ವಿದಾಯವನ್ನು ಹೇಳ್ತಿದ್ದಾರೆ ಯಶ್ ಜಾನಕಿ ಅವರ ಅಗಲಿಕೆಗೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣ. ಅಲ್ಲಿ ಯಶ್ ಜಾನಕಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನ ಪಡೆದುಕೊಂಡು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು. ಯಾಕೆಂತಂದರೆ ಅವರು 60 ವರ್ಷಗಳಿಂದ ಸ್ಟಾರ್ಟ್ ಮಾಡಿರಬಹುದು, ಆದರೆ 40 ವರ್ಷಗಳಿಂದ ನನ್ನ ಹಾಡುಗಳಿಗೆ ಅವರು ಹಾಡ್ತಾ ಇದ್ದಾರೆ. ಅದು ಅಲ್ಲದೆ ಎಲ್ಲರೂ ಇಡೀ ಕರ್ನಾಟಕದ ಜನತೆ ಎಲ್ಲ ತಲೆ ತೂಗೋ ಥರ ಆ ಹಾಡುಗಳನ್ನ ಹಾಡಿ ಜಯಂತಿನ ಅವರು ನಿಲ್ಲಿಸಿದ್ದಾರೆ. ಅದು ನಾವು ಮೆಚ್ಕೋಬೇಕಾದ ಮನಸ್ಸು ಹೃದಯಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಕೈಲಾಗ್ತಾ ಆ ಮಾತೇ ಸರಿ ಇಲ್ಲ. ಅವ್ರು ಯಾವಾಗಲೂ ಹಾಡ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು, ನಾವು ಸಂತೋಷ ಪಡ್ತಾ ಇರಬೇಕು. ಅಂಥದ್ರಲ್ಲಿ ಅವ್ರು ನಿಲ್ಲಿಸ್ಬಿಟ್ರೆ ನಮ್ಗೆ ಇನ್ನೊಬ್ಬರು ಜಾನಕಿ ಎಲ್ಲಿಂದ ಬರ್ತಾರೆ ರೀ? ಹಾಗಾಗಿ ಏನೇ ಇದ್ರು ಮನಸ್ಸು ಸಮಾಧಾನ ಮಾಡಿಕೊಂಡು ಈ ಫಂಕ್ಷನ್ಗೆ ನನ್ನ ಕರೆದ ನಮ್ಮ ಹೇಮಗೆ ಎಲ್ಲರಿ ನೀವು ಆ್ಯಕ್ಟ್ ಮಾಡೋವರೆಗೂ ಹಾಡಿದೆ. ಈಗ ನೀವು ಜಾಸ್ತಿ ಮಾಡ್ತಾ ಇಲ್ಲ, ನಾನೇನು ಮಾಡೋದು? ನೋಡಿ, ನೀವು ಗಮನಿಸಿದ್ರೆ ಇಲ್ವೋ, ಅಲ್ಲಿ ಫೋಟೋಸ್ ಇದೆ. ಅಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ಫೋಟೋ ಇದೆ ನೋಡಿ, 2 ಥರ ಹಾಕ್ಕೊಂಡು, ಆ ಜಯಂತಿ ಥರ ಎಲ್ಲ ನೋಡಿ. ಕರೆಕ್ಟಾಗಿ ಗಮನಿಸಿ, ಜಯಂತಿನೇ. ಜಾನಕಿ ಅವರ ಆಶೀಸ್ಸು ಯಾವಾಗಲೂ ನನ್ನ ಮೇಲೆ ಇರಬೇಕು. ಅವರು ಚೆನ್ನಾಗಿರಬೇಕು, ಚೆನ್ನಾಗಿ ಆಡ್ತಾ ಇರಬೇಕು. ಆರೋಗ್ಯ, ಮನ ನೆಮ್ಮದಿ, ಆಯುಷ್ಯು ಎಲ್ಲ ತಾಯಿ ಚಾಮುಂಡೇಶ್ವರಿ ಕೊಟ್ಟು ಅವನ್ನ ಕಾಪಾಡಬೇಕು. ನಿಮ್ಮೆಲ್ಲರ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ಇಲ್ಲ ರೀ, ಓಡಿ 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 ಆಯಾಸಪಟ್ಟು ಏಕೋ ಈ ದಿನ ಏನೋ ತಲ್ಲಣ ಅಂತ ಹಾಡಿದ್ದೀರಿ. ಹಾಗೆಲ್ಲ ಆ್ಯಕ್ಟ್ ಮಾಡಿದ್ದೀರಿ, ನಾನು ಹಾಡಿದೆ. ಈಗ ಯಾರಿಗೆ ಹಾಡಲಿ? ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೋದರೆ ಹೋಗು, ನನಗೇನು. ಎಲ್ಲರಿಗೂ, ಅಭಿಮಾನಿಗಳಿಗೂ, ಹಿರಿಯರಿಗೂ ಕಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಜಾನಕಿ ಅಮ್ಮನ ಬಗ್ಗೆ ಏನು ಹೇಳೋದು? ನಾನು ಬಹಳ ಚಿಕ್ಕವಳು, ಬಟ್ ಈ ಥರ ಬೆಳೆಸಿರೋದು ಅವರೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಂಥ ಸಾಂಗ್ಗಳು ಹಾಡಿದ್ದಾರೆ. ಜಾನಕಿ ಅಮ್ಮ ಹಾಡಿಬಿಟ್ರೆ ನಾವು ಆ್ಯಕ್ಟ್ ಮಾಡೋದೇ ಬೇಕಾಗಿರಲಿಲ್ಲ, ಅದು ಆಟೋಮೆಟಿಕ್ಕಾಗಿ ಬರೋದು ನಮಗೆ. ಅಷ್ಟು ಚೆನ್ನಾಗಿ ಒಂದು ಪ್ಯಾಥಸ್ ಆಗ್ಬೋದು. ನನಗೆ ಬಹಳ ಇಷ್ಟವಾದ ಒಂದು ಸಾಂಗ್, ನೀನೆಲ್ಲವೇನೋ ಸಖ ಎನಗಾಸರೇ, ಬಹಳ ಇಷ್ಟವಾದ ಸಾಂಗು ನನಗೆ. ಅದನ್ನು ಹಾಡ್ತಾರೆ ಅನಿಸುತ್ತೆ. ಇವತ್ತು ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ಜಾನಕಿ ಅಮ್ಮನ ತುಂಬ ವರ್ಷದಿಂದ ನೋಡಬೇಕು ಅಂದ್ರೂ ನೋಡೋಕ್ಕಾಗಲಿಲ್ಲ ನನಗೆ. ಈ ಒಂದು ವೇದಿಕೆ ಅವ್ರನ್ನ ನೋಡೋ ಥರ ಮಾಡಿದೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಭಗವಂತ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಪೂರ್ಣವಾಗಿ ಕೊಟ್ಟು ಸದಾ ನಮ್ಮ ಜೊತೆಯಲ್ಲಿ ಇರೋ ಹಾಗೆ ಮಾಡಲಿ ಅಂತ ಕೇಳ್ಕೊತೀನಿ.
ಎಲ್ರಿಗೂ ನಮಸ್ಕಾರ. ಏಕಾಂತವಾಗಿ ಮಾತಾಡೋಣ ಅಂತ ನೆನೆಸಿದೆ. ಏಕಾಂತವಾಗಿ ಮಾತಾಡೇ ಬಂದೆ ನಾನು. ಈಗ ಏಕಾಂತವಾಗಿ ಹೇಗೆ ಮಾತಾಡೋದು ಇಷ್ಟು ಜನ ಮುಂದೆ, ಆಮೇಲೆ ಏಕಾಂತವಾಗಿ ಮಾತಾಡ್ತೀನಿ. ನಿನ್ನ ಲಗ್ನ ಪತ್ರಿಕೆ ಎನ್ನ ಕೂಗಿ ಕರೆದು ಎಷ್ಟೆಷ್ಟು ಸಾಂಗ್ ಹಾಡಿದೆ, ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಡಿದ್ದೇನೆ ಅವರಿಗೆ. ಈಗ ನೀವು ಹೇಳಿದ ಸಾಂಗೇ ಹಾಡ್ತಾ ಇದ್ದೀನಿ. ಈಗ ಆ ಸಾಂಗು ನಿಜವಾಗಲೂ ಆ್ಯಕ್ಟ್ ಮಾಡುವಾಗ ನೋಡುವಾಗ ನಮಗೆ ಗೊತ್ತಾಗದೇನೆ ಒಂಥರ ಮನಸ್ಸು ಏನೋ ವೇದನೆ ಆಗಿ ಅಳು ಬರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನು ತುಂಬ ಏನು ಅಳುದು ಆ ಥರ ಇಲ್ಲ, ಅದು ಏನೋ ಆ ಮುಖ ನೋಡ್ರೇ ಆ ಥರ ತುಂಬ ಅಳು ಬಂದಿದೆ ಆ ಸಾಂಗು. ಆ ಥರ ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಎಲ್ಲರಿಗೂ. ನಿಜವಾಗಲೂ ನಿಮ್ಮಂಥ ಆ್ಯಕ್ಟ್ರೆಸ್ಗೆಲ್ಲ ನಾನು ಹಾಡಿದ್ದೀನಂತ ನನಗೆ ತುಂಬ ಸಂತೋಷ. ಭಗವಂತ 100 ವರ್ಷ ನಿಮಗೆ ಅಖಂಡವಾದಂಥ ಆರೋಗ್ಯ ಭಾಗ್ಯ, ಕಾಯಿಲೆ ರಹಿತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೀರ್ಘಾಯುಷ್ಯವನ್ನು ಕೊಟ್ಟು ದಕ್ಷಿಣ ಭಾರತದ ಕೋಗಿಲೆಯ ಧ್ವನಿ ಯಾವಾಗಲೂ ಭಾರತದಲ್ಲಿ ಮೊಳಗುತ್ತಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ಇರ್ತೇನೆ. ಒಡನಾಟಗಳನ್ನ ಮೆಲುಕು ಹಾಕ್ಬೋದಾ? ಇಲ್ಲ, ಒಂದಷ್ಟು ಒಡನಾಟ ಅಂದರೆ 2 ವರ್ಷದ ಹಿಂದೆ ನಾನು ಅವರನ್ನು ವೇದಿಕೆ ಮೇಲೆ ಭೇಟಿ ಮಾಡಿದ್ದು. ನಂತರದಲ್ಲಿ ಅವರಿಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿರೋ, ಆಮೇಲೆ ನಂಗೆ ನೋಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವರದ್ದೇ ಹಾಡುಗಳನ್ನು ಅವ್ರ ಮುಂದೆ ಕೂತ್ಕೊಂಡು ಹಾಡಿದ್ದೆ ನಾನು. ಸೊ ಕಾರ್ಯಕ್ರಮ ಮುಗಿದಾಗ ಕೊನೆಗೆ ಬಂದು ಬಹಳ ಅದ್ಭುತವಾಗಿ ಹಾಡಿದೆ, ನನಗೆಲ್ಲ ನೀನು ಹಾಡಿದ ಹಾಡುಗಳೆಲ್ಲ ನನಗೆ ರಿಕಾಲ್ ಆಗ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನೀವು ಅವರ ಹಾಡುಗಳನ್ನ ಹಾಡಿದಾಗ ಅವ್ರಿಗಾಗುವಂತಹ ಖುಷಿನೇ ಬೇರೆ ಇರುತ್ತೆ. ನಾನೇ ಅಂತಲ್ಲ ಮ್ಯಾಮ್, ಅವ್ರು ಯಾರೇ ಹಾಡಿದ್ರು ಯಾವತ್ತೂ ಅವರು ಒಂದು ನೀನು ಸರಿ ಹಾಡ್ದಿಲ್ಲ ಅಥವಾ ಎಲ್ರಿಗೂ ಪ್ರೋತ್ಸಾಹ, ನೀನು ಹೆಂಗೆ ಹಾಡಿದ್ರು ನೀವು ತುಂಬ ಚೆನ್ನಾಗಿ ಹಾಡ್ತೀಯಪ್ಪ, ಚೆನ್ನಾಗಿ ಹಾಡು ಅಭ್ಯಾಸ. ನೀವು ನೋಡಿರ್ಬೋದು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಯಾರಂತಾನೆ ಗೊತ್ತಿರಲ್ಲ, ಅವ್ರು ಹಾಡಿದ ತಕ್ಷಣ ಆತ್ಮೀಯವಾಗಿ ತಬ್ಕೊಂಡು ತುಂಬ ಚೆನ್ನಾಗಿ ಹಾಡ್ತೀಯ, ಅದ್ಭುತವಾಗಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡುವಂತ ಒಂದು ದೊಡ್ಡ ಮಾತೃ ಮನೋಭಾವ ಹಾಕಿದ್ದು. ಏನ್ ತುಂಬಾ ಇಷ್ಟ ಆಗ್ತಿತ್ತು ನಿಮ್ಗೆ ಅವರಲ್ಲಿ? ಅಂದ್ರೆ ಈಗ ಗಾಯನ ಅನ್ನೋಂತ ಪ್ರೊಫೆಷನಲ್ ಬೇರೆ, ಪರ್ಸನಲ್ ಆಗಿ ಹೇಗೆ ಇಷ್ಟ ಆಗ್ತಿತ್ತು? ಸರಳತೆ ಮ್ಯಾಮ್, ಸರಳತೆ. ಅವ್ರು ಹೇಗಿದ್ರು ನಿಮಗೆ ಗೊತ್ತಿದೆ. ಬಿಳಿ ಸೀರೆ ಯಾವತ್ತು ನನಗೆ ಬುದ್ಧಿ ಬಂದಾಗ, ನಾನು 3-4 ವರ್ಷದಿಂದ ಹಾಡಕ್ಕೆ ಶುರು ಮಾಡಿದೆ, ಅವತ್ತಿಂದನೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಬಿಳಿ ಸೀರೆ, ಒಂದು ದೊಡ್ಡ ಒಂದು ಪುಟ್ಟು ಡೈರಿ, ಒಂದು ಪುಟ್ಟು ಕರ್ಚೀಫ್, ಅಷ್ಟೇ ಅವ್ರದ್ದು ಆಸ್ತಿ. ಅದು ಎಂಥದ್ದೇ ಹಾಡಾಗಿರಲಿ, ನಗುವಂತ ಸಾಗಿರ್ಬೋದು, ಭಾವಗೀತ ಆಗಿರ್ಬೋದು, ಅವ್ರದ್ದು ಯಾವಾಗಲೂ ಒಂದೇ ಸ್ಟೈಲ್, ಒಂದು ಚೇರ್ ಮೇಲೆ ಒಂದು ಕೈ ಇಟ್ಕೊಂಡು ಹಾಡುವಂಥದ್ದು ಒಂದು. ಆ್ಯಂಡ್ ಯಾರೇ ಬಂದರೂ ಅವರಿಗೆ ಸಂಪೂರ್ಣವಾದ ಒಂದು ನಮಸ್ಕಾರ, ಭಕ್ತಿ, ಗೌರವ ಎಲ್ಲವನ್ನ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ಸಂಗೀತ ನಿರ್ದೇಶಕ ಅಂದ್ರೆ ಅವನ ನನಗೆ ಗುರು ಥರನೇ. ಅವ್ರು ಚಿಕ್ಕವರಾಗಿರೋ ದೊಡ್ಡವರಾಗಿ ಅವ್ರಿಗೆ ಕೊಡೋ ಗೌರವ ನಾನು ಕೊಡಲೇಬೇಕು ಅನ್ನೋ ಮನೋಭಾವ. ಸುನೀತಾ ಮೇಡಮ್ ಎಷ್ಟು ತಿಳ್ಕೊಂಡಿದ್ದಾರೆ ಜಾನಕಿ ಮೇಡಮ್ ಬಗ್ಗೆ ಅಂತ? ನಾನು ಖಂಡಿತ ಏನೂ ತಿಳ್ಕೊಂಡಿಲ್ಲ, ಅವ್ರ ಹಾಡುಗಳನ್ನು ಮಾತ್ರ ತಿಳ್ಕೊಂಡಿದ್ದೀನಿ ಅಷ್ಟೇ. ಅಂಡ್ ಸರಳತೆಯನ್ನು ಯಾಕೆಂದ್ರೆ ನೋಡ್ತಾ ಇರ್ತೀನಲ್ಲ, ಅವಾಗ ನೋಡ್ತಾ ಇದ್ದೆ. ಸೊ ಹಾಗಾಗಿ ಸರಳತೆ ಮಾತ್ರ ಅಷ್ಟು ಆ ಒಂದು ಗ್ರಂಥವನ್ನ ಖಂಡಿತ ತಿಳ್ಕೊಳಕ್ ಸಾಧ್ಯ ಇಲ್ಲ. ಈಗಿನ ಒಂದು ಗಾಯಕರು ಇರಬಹುದು, ಈಗಿನ ನೆಕ್ಸ್ಟ್ ಬರ್ತಿರುವಂತ ಒಂದು ಪೀಳಿಗೆಯವರು ಏನ್ ಕಲಿಬೇಕು ಮೇಡಮ್ ಅಂತ? ಏನಿಲ್ಲ ಮೇಡಮ್, ಅವರ ಹಾಡುಗಳನ್ನ ಅಭ್ಯಾಸ ಮಾಡ್ಬಿಟ್ರೆ ಸಾಕು. ಅವರ ಎಲ್ಲ ಇಂಥ ಜಾನರ್ ಹಾಡಿಲ್ಲ ಅಂತಿಲ್ಲ, ಜಾನಕಿ ಅಮ್ಮ ಎಲ್ಲ ಜಾನರು ಹಾಡ್ಬಿಟ್ಟಿದ್ದಾರೆ. ಆ ಜಾನರ್ಗಳನ್ನ ಹಾಡಿ ಅಭ್ಯಾಸ ಮಾಡಿಬಿಟ್ರೆ ಖಂಡಿತ ಅವರು ಒಂದು ಗಾಯಕಿ ಆಗೋದ್ರಲ್ಲಿ, ಪರಿಪೂರ್ಣ ಗಾಯಕಿಯರಲ್ಲಿ ಸಂದೇಹನೇ ಇಲ್ಲ. ಅವರಿಗೋಸ್ಕರ ಒಂದು ಡೆಡಿಕೇಶನ್ ಮಾಡೋದಾದ್ರೆ ಒಂದು ಸಾಂಗ್ ಯಾವ್ದಾದ್ರು ಡೆಡಿಕೇಟ್ ಯಾವ್ದು ಮಾಡ್ತೀರಾ? ಸುಮಾರಿದೆ, ನನಗೆ ಬಹಳ ಆಗ್ತಾ ಇತ್ತು. ಜಯ ಗೌರಿ ಜಗದೀಶ್ವರಿ ಆವುದೆನ್ನ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ಗಾಯಕಿ ಸುನೀತಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಚ್ ಟಿಪ್ಸ್, ಬೆಂಗಳೂರು. ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಮೈಸೂರಿನಲ್ಲಿರುವಂತಹ ಮಹಾರಾಜ ಗ್ರೌಂಡ್ಸ್ಗೆ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಎಸ್ ಜಾನಕಿ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನಿಜವಾಗ್ಲೂ ನಾವು ಚಿಕ್ಕ ವಯಸ್ಸಿನಿಂದ ಅವರ ಸಂಗೀತನ ಕೇಳ್ಕೊಂಡು ಬಂದವರು. ನನ್ನ ಒಂದು 6ನೇ ವಯಸ್ಸು ಅಂತ ಇರ್ಬೋದು, ಹೆಚ್ಚು ಕಮ್ಮಿ ಒಂದು 60 ವರ್ಷಗಳಿಂದ ಅವರ ಸಂಗೀತ ಕೇಳ್ತಾ ಇದ್ದೀನಿ.
ತುಂಬ ಸುಮಧುರವಾಗಿ ಹಾಡ್ತಿದ್ರು. ಮತ್ತೆ ಪೂರ್ತಿ ಅವರು ಹೃದಯ ತುಂಬಿ ಹಾಡ್ತಿದ್ದವರು. ಇದುವರೆಗೂ 17 ಭಾಷೆಗಳಲ್ಲಿ 40,000ಕ್ಕೂ ಮಿಚ್ಚು ಹಾಡುಗಳನ್ನು ಹೇಳಿದ್ದಾರೆ. ಅವರು ನಿಜವಾಗ್ಲೂ ಪ್ರಪಂಚದ ಎಂಥದ್ದೇ ಅವಾರ್ಡ್ ಕೊಟ್ಟರು ಕಮ್ಮಿ. ಮತ್ತೆ ನಾನು ಅವರ ಚಿಕ್ಕ ವಯಸ್ಸಿನ ಕೇಳ್ತಿದ್ದೆ ದೋಣಿ ಸಾಗಲಿ ಮುಂದೆ ಹೋಗಲಿ. ನೆಕ್ಸ್ಟ್ ಇಳೆಯರಾಜ ಸಂಗೀತ ಅವರದು ನಗುವ ನಯನ, ಎಂದಕ್ಕಿಂತ ಒಂದು ಶಿವನೆನ್ನದೆ ಒಂದು ಭಕ್ತಿ ಭಾವ ಆಗಲಿ, ರೊಮ್ಯಾಂಟಿಕ್ ಸಾಂಗ್ ಆಗಲಿ, ಅವ್ರು ನಿಜವಾಗ್ಲು ಕನ್ನಡದಲ್ಲಿ ಅವರು ನಿಜವಾಗ್ಲು ಸಿಕ್ಕಾಪಟ್ಟೆ ಹಾಡಿದ್ದಾರೆ. ಮತ್ತು ಅವರು ನಮ್ಮ ಕನ್ನಡದ ನೆಲದಲ್ಲಿ ಇಲ್ಲಿ ಮೈಸೂರಲ್ಲೇ ಬಂದು ಮೈಸೂರನ್ನು ಇಷ್ಟಪಟ್ಟು ನಮ್ಮ ಮೈಸೂರಿನಲ್ಲೇ ಇದ್ದು ಕೊನೆವರೆಗೂ ಇದ್ದು ಇಲ್ಲೇ ಇದು ಮಾಡಿದ್ದಾರೆ. ಅವರಿಗೆ ಕನ್ನಡ ಅಭಿಮಾನಕ್ಕೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಅವರು ಮುಂದೆನೂ ಕೂಡ ಕನ್ನಡ ನಾಡಲ್ಲೇ ಹುಟ್ಟಲಿ, ನಮ್ಮ ಮೈಸೂರಿನಲ್ಲೇ ಅವರು ಹುಟ್ಟಲಿ ಅಂತ ಹೇಳಿ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ನಾನು ಹೇಳಲ್ಲ. ಒಂದು ದೋಣಿ ಸಾಗಲಿ ಹೇಳ್ತೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ತೇಲುತ್ತ ಎರೆಯ ಮೇಗಡೆ ಹಾಯಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ತೆರೆಯ ಮೇಗಡೆ ಹಾಯಲಿ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಜಾನಕಿ ಅಮ್ಮವರು ಇಂದು ಸಂಗೀತ ಲೋಕದ ಒಂದು ಸ್ಟಾರ್. ಅವರು